ಬಿಟ್ಟು ಅಮೃತ ಅವರೇ, ಅವನು ಅದು ಹೇಗೆ ಪೂಜೆನ ನೆರವೇರಿಸ್ತಾನೆ ಅಂತ ನಾನು ನೋಡ್ತೀನಿ. ಏನಾಗ್ತಾ ಇದೆ? ಬಾಗಿಲು ತೆಗೋಕೆ ಆಗ್ತಾ ಇಲ್ಲ. ನಾನು ವಿಷ್ಣುಪುರಕ್ಕೆ ಹೋಗ್ಲೇಬೇಕಾಗತ್ತೆ. ಊರಿನ ಮುಖ್ಯ ದ್ವಾರದಲ್ಲಿ ಹಾಕಿದೆಯಲ್ಲ ಗರುಡ ಭಸ್ಮದ ರೇಖೆನ, ಅದನ್ನ ಅಳಿಸ್ತೀನಿ. ಅಮೃತ ಅವರೇ ಬನ್ರಿ. ನಾನು ಸಮಾಧಿ ಆಗ್ತೀನಿ. ಆ ಸಮಾಧಿಯ ಸ್ಥಿತಿಯಲ್ಲಿ ಗರುಡ ಧ್ಯಾನ ಮಾಡ್ತೀನಿ. ನನ್ನ ಕೂಗವನಿಗೆ ಕೇಳಿ ಇದಕ್ಕೆಲ್ಲ ಮೂಲ ಕಾರಣ ಯಾರು ಅಂತ ಅವನೇ ಹೇಳ್ತಾನೆ. ಆ ಊರಿನ ಹೆಬ್ಬಾಗ್ಲ ಹತ್ರ ಯಾರು ಇರೋದಿಲ್ಲ. ತಪ್ಪಿಸ್ಕೊಳ್ಳೋದಕ್ಕೆ ಇದೇ ಸರಿಯಾದ ಸಮಯ. ನನಗೂ ಯಾಕೋ ಹೋಗ್ಬೇಕು ಅಂತ ಅನಿಸ್ತಾ ಇದೆ. ದೇವಸ್ಥಾನದಲ್ಲಿ ಒಂದು ಮುಖ್ಯವಾದ ಪೂಜೆ ಇದೆ, ನಾನು ಅದಕ್ಕೆ ಕೂರಲೇಬೇಕು. ಹಾಗಾದ್ರೆ ನಾವು ಸಹ ನಿಮ್ಮ ಜೊತೆ ಬರ್ತೀವಿ ದೇವಸ್ಥಾನಕ್ಕೆ. ಅದು ಸಾಧ್ಯನೇ ಇಲ್ಲ. ಇಷ್ಟು ವರ್ಷದಿಂದ ನೀವು ಬಯಸ್ತಾ ಇದ್ದ ಆ ನಾಗಮಣಿ ಕೂಡ ನಿಮ್ಮ ಕೈವಶ ಆಗುತ್ತೆ. ನಾಗಮಣಿನ? ಹೌದು. ಹೊರಗಡೆ ಹೋಗ್ತಾ ಇದ್ದೀರಿ, ಯಾವ ಗಳಿಗೆ ಹೇಗೆ ಅಂತ ಹೇಳೋದು ಬರೋದಿಲ್ಲ. ಇದನ್ನ ಯಾವಾಗಲೂ ತಮ್ಮ ಹತ್ರ ಇಟ್ಕೊಳ್ಳಿ. ನಮಗೆ ಇದು ಮನೆಯವ್ರಿಗೆ ಮಾತ್ರ. ಹಾವು 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 ಎಲ್ಲ ಹಾವು. ಮೊದಲು ಇಲ್ಲಿಂದ ಹೊರಟೋಗೋಣ ಬನ್ನಿ. ಮೊದಲು ನೀನು ಯಾರು ಅನ್ನೋದು ಹೇಳು. ನಿನ್ನ ಬಂದ್ಸೆ ಹೇಗೆ ನಿಜ ರೂಪಕ್ಕೆ ತರಿಸ್ಬೇಕು ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು. ಅಲ್ಲ ನೋಡು, ನಂಬಿಕೆ ಅನ್ನೋದು ತಾಯಿ ಸಮಾನ. ನಂಬಿಕೆಗೆ ದ್ರೋಹ ಮಾಡೋದು ಒಂದೇ, ತಾಯಿಗೆ ದ್ರೋಹ ಮಾಡೋದು ಒಂದೇ. ನನ್ನ ಹತ್ರ ಸುಳ್ಳು ಹೇಳ್ಬೇಡ. ನೋಡಿ, ನೀವು ನನಗೆ ಅಕ್ಕನ ಸ್ಥಾನದಲ್ಲಿದ್ದೀರ. ಅಕ್ಕನೂ ಒಂದೇ, ತಾಯಿನೂ ಒಂದೇ. ತಾಯಿ ಹತ್ರ ಯಾವ ಮಗ ತಾನೆ ಸುಳ್ಳು ಹೇಳ್ತಾನೆ? ನಿಜವಾಗ್ಲೂ ನಾನು ನಾಗನೂ ಅಲ್ಲ, ನಾಗವಂಶದವನೂ ಅಲ್ಲ. ಮತ್ತೆ ನಿನ್ನ ಹೆಂಡತಿ ಅಮೃತ ಹೇಗೆ ಹಾವಾಗ ಹರಿದು ಹೋದ್ಲು? ನೀನು ನಾಗಿಣಿನ ಮದುವೆ ಆಗಿದ್ಯಾ? ಇಲ್ಲ, ನಾನು ಮದುವೆ ಆಗಿರೋದು ಅಮೃತ ಅವ್ರನ್ನೇ. ಈಗ ಬಂದಿರೋದು ಅಮೃತ ರೂಪದಲ್ಲಿರೋ ನಾಗಿಣಿ. ನಾಗಿಣಿ ಯಾಕೆ ನಿನ್ನ ಹೆಂಡತಿ ರೂಪದಲ್ಲಿ ಬರ್ತಾಳೆ? ನಿಮಗೆ ಹೇಗೆ ಈ ಪ್ರಶ್ನೆ ಕಾಡ್ತಾ ಇದೆಯೋ, ನನಗೂ ಅದೇ ಪ್ರಶ್ನೆ ಕಾಡ್ತಾ ಇದೆ. ನಾನು ನಿಮ್ಗಾಗಲೇ ಹೇಳ್ದಾಗೆ ಆ ನಾಗಿಣಿಗೆ ನಮ್ಮ ಮನೆ ಮೇಲೆ ಯಾಕಿಷ್ಟು ದ್ವೇಷನೋ ನನಗೆ ಗೊತ್ತಿಲ್ಲ. ಸಾಕಷ್ಟು ಸಲ ನಮ್ಮ ಮನೆಗೆ ನನ್ನ ರೂಪದಲ್ಲಿ, ನನ್ನ ತಂದೆ ರೂಪದಲ್ಲಿ, ನನ್ನ ಹೆಂಡತಿ ರೂಪದಲ್ಲಿ ಸಹ ಬಂದಿದ್ದಾಳೆ. ಅದೇ ಯಾಕೆ ಗೊತ್ತಿಲ್ಲ. ಹಾವುಗಳು ಪ್ರೀತಿನ ಬೇಕಾದ್ರೆ ಮರ್ತ್ ಬಿಡುತ್ತಂತೆ, ಆದ್ರೆ ದ್ವೇಷನ ಯಾವುದೇ ಕಾರಣಕ್ಕೂ ಮರೆಯೋದಿಲ್ವಂತೆ. ಆ ಥರ ಏನಾದರೂ ನೀನಾಗ್ಲಿ ನಿಮ್ಮ ಮನೆಯವರಾಗ್ಲಿ ಯಾವುದಾದ್ರೂ ನಾಗಗಳಿಗೆ
ತೊಂದರೆ ಕೊಟ್ಟಿದ್ದೀರಾ? ಇಲ್ಲ, ನಾನಂತೂ ಯಾವ ನಾಗಕ್ಕೂ ತೊಂದರೆ ಕೊಟ್ಟಿಲ್ಲ. ಆದರೆ ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ. ಓ, ಹಾಗಾದ್ರೆ ಇಲ್ಲಿ ಒಬ್ಬ ನಾಗಿಣಿ ಇದ್ದಾಳೆ ಅಂದಂಗಾಯ್ತು. ನನ್ನ ಕೆಲಸ ನಾಗಿಣಿ ಕಡೆಯಿಂದನೇ ಆಗತ್ತೆ. ಅದಕ್ಕೆ ಸಹಾಯಕ್ಕೆ ಅರ್ಜುನ್ನೂ ಬಳಸ್ಕೋಬಹುದು. ಅವಳು ಇಲ್ಲೇ ಎಲ್ಲೋ ತನ್ನ ಮೂಲ ಸ್ವರೂಪದಲ್ಲಿ ಹರಿದಾಡ್ತಾ ಇದ್ದಾಳೆ. ತಗೊಳ್ಳಿ ತಾತ, ನೀವು ಕೇಳಿದ ರುದ್ರಾಕ್ಷಿ ಮಾಲೆ. ತಾತ, ನೀವು ಕೇಳಿದ ರುದ್ರಾಕ್ಷಿ ಮಾಲೆ ನಾನು ಕೊಟ್ಟೆ. ಆದ್ರೆ ನಾನು ಕೇಳಿದ ಸಾಲಿಗ್ರಾಮ ಕೊಡ್ತೀರಾ? ಸಾಲಿಗ್ರಾಮ ಇದೇನಿದು? ಗಾಳಿ ಇವತ್ತು ಈ ಕಡೆ ಬೀಸ್ತಿದೆ. ಏನಿಲ್ಲ ಮಾವ, ನಿಮ್ಗೋಸ್ಕರ ಅಂತ ಬೆಳಗ್ಗೆನೆ ಎದ್ದು ಅಡುಗೆ ಮಾಡ್ಕೊಂಡು ಬಂದಿದ್ದೀನಿ. ಏನಾದ್ರೂ ಸ್ಪೆಷಲ್ಲಾ? ನಿಮ್ಗೆ ಇಷ್ಟವಾಗಿರೋ ಮೀನೂಟ ತಂದಿದ್ದೀನಿ ಮಾವ, ತಿಂತೀರಾ ಅಲ್ವಾ? ಗಮ್ ಅಂತಿದೆ ಬೆಳ್ಳಿ. ನಿನ್ ಕೈ ರುಚಿ ತಿಂದು ತುಂಬಾ ದಿವಸ ಆಗಿತ್ತು. ರೈಸ್ ಮಿಲ್ಲು, ಇಟ್ಟಿಗೆ ಫ್ಯಾಕ್ಟ್ರಿಲಿ ಕೆಲಸ ಮಾಡುವಂಥ ಕೆಲಸಗಾರರಿಗೆಲ್ಲ ಇವತ್ತು ಸಂಬಳ ಕೊಟ್ಟಿದ್ದೀರಾ, ಹೌದಾ? ಹೌದು. ನೀವು ಕೊಟ್ಟಿರುವಷ್ಟು ಹಣ ಫೋಟೋ ನೋಟು ಅಂತ ನಮ್ಗೆ ಇನ್ಫಾರ್ಮೇಷನ್ ಬಂದಿದೆ. ನಮಗೆ ಬೇರೆ ದಾರಿನೇ ಇಲ್ಲ, ನಿಮ್ಮನ್ನು ಅರೆಸ್ಟ್ ಮಾಡಲೇಬೇಕು. ಅಯ್ಯೋ ಅನಿಕಾ, ಅವರೆಲ್ಲ ರಾಕ್ಷಸನ ಸುಡಕ್ ಬರ್ತಿದ್ದಾರೆ ಅನಿಸ್ತಿದೆ. ಒಟ್ಟು ನಾನು ಸುಬ್ಬಲಕ್ಷ್ಮಿ ಒಟ್ಟಿಗೆ ಒಂದು ತಿಂಗಳು ಇರಬೇಕಂತ ಹೇಳಿದೆ. ಕೋರ್ಟ್ ಹೇಳಿರೋ ಮಾತನ್ನ ಫಾಲೋ ಮಾಡದೆ ನಮಗೆ ಬೇರೆ ದಾರಿ ಇಲ್ಲ. ಜನು, ಪ್ಲೀಸ್ ಇದನ್ನ ನೀನು ಒಪ್ಕೋತೀಯಾ? ನೋ. ಲೇ ಮಾರ, 100 ವರ್ಷ ಆಯ್ಸಕ್ಕಲ್ಲ ನಿಂಗೆ. ಬಾ ಬಾ ಬಾ, ಬಳಿಕ್ ಬಾ. ಲಕ್ಕಿ, ನಾಚಿಕೆ ಆಗಲ್ವ ನಿನ್ಗೆ? ಏನು ಎಕ್ಸ್ಪ್ಲನೇಷನ್ ಕೊಡ್ತೀರಾ? ನಾಚಿಕೆ ಆಗಲ್ವ ನಿಮ್ಗೆ? ಜವಾಬ್ದಾರಿ ಇದೆಯಾ? ಇಷ್ಟೆಲ್ಲ ಆದ್ಮೇಲೆ ನಾನು ಕಬಡ್ಡಿ ಆಡಕ್ಕಾಗುತ್ತಾ? ಜನ ನಗ್ತಾರೆ, ಸಂಪಿಗೆ ದಿಬ್ಬದ ಮನೆಯಲ್ಲಿ ಇನ್ನೊಬ್ಬ ಚಾಂಪಿಯನ್ ಹುಟ್ಟಿದಾನೆ ಅಂತ. ಅವಮಾನ ಆಗೋದು ನಿಮಗಲ್ಲ,